ಕೇಡಿಯಿಂದ ಅವ್ರ ಜೊತೆ ಜಾಯ್ನ್ ಆಗಿರೋದು. Okay. ಬಟ್ ಆ ಟಾಪಿಕ್ ಬರೋದಕ್ಕೆ ಬಿಡಲ್ಲ ಅವರು. ಹ್ಮ್ ಹ್ಮ್ ನಾವೊಂದು ತಾಯಿ ಬಗ್ಗೆನೋ ಅಮ್ಮನ ಬಗ್ಗೆನೋ ನಾವು ಮಾತಾಡ್ತಿದೀವಿ ಅಂದ್ರೆ ತುಂಬಾ ಎಮೋಷನ್ ಆಗ್ಬಿಡ್ತಾರೆ. ಆ ಟೈಮಲ್ಲಿ ನಮ್ಮ ಜೊತೆಗೂ ಮಾತಾಡಲ್ಲ ಅವರು. ಹ್ಮ್ ಅದಕ್ಕೆ ಆ ಟಾಪಿಕ್ ಬಂದ್ರೆ ಅವರು ಬಡ ಮಗ ಆಯ್ತು ಬಿಡ, ತಾಯಿ ದೊಡ್ಡವಳು ಬಿಡ, ಅದನ್ನೇನು ಮಾತಾಡೋದು ಅಂದ್ಬಿಡ್ತಾರೆ. ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು ಆ ಥರ ಅವ್ರಿಗೆ. ಆಮೇಲೆ ಅವ್ರ ಕ್ಯಾಬಿನ್ ಏನಿದೆ ಅಲ್ಲ, ಅಮ್ಮನ ಫೋಟೋ ಇದೆ, ಸುಮ್ಮನೆ ಕೂತಿರ್ತಾರೆ, ಫೋಟೋ ನೋಡ್ತಿರ್ತಾರೆ. ಅದೊಂದು ಇರುತ್ತೆ ಸರ್. ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ತಾಯಿ ಪ್ರೀತಿ ಅನಿಸ್ತಾರ ಅವರು. ಹೌದು. ಇನ್ನು ಅವ್ರ ತಾಯಿನ ಅದೊಂದು ಫೀಲ್ ಇದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ ಜೋಗಿ ಸಿನಿಮಾದ ಸಾಂಗ್ಗಳು ಇವತ್ತಿಗೂ ಎವರ್ ಗ್ರೀನ್. ಇವತ್ತು ಅನ್ಸುತ್ತೆ. ತಾಯಿ ಬಗ್ಗೆ ಬರ್ದಿರ್ತಕ್ಕಂಥ ಸಾಂಗ್ಗಳು ಯಾವ್ದಾದ್ರು ತಗೊಂಡ್ರೆ ಅದರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಅವ್ರ ಸಾಂಗ್ಸೇ ಇರ್ತವೆ. ಹೌದು. ಆಮೇಲೆ ಒಂದು ತಾಯಿನ ಒಂದು ಮುಗ್ಧತೆನ ಇವಾಗ ಆಲ್ರೆಡಿ ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಸರ್. ಆ ಮುಗ್ಧತೆನ ಕಳ್ಕೊತಾ ಇದೆ. ಇವಾಗಲೂ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಆ ಇನ್ನೋಸೆನ್ಸ್ನ ನಾವು ಮತ್ತೆ ತಾಯಿಯಂದಿದ್ದು ಏನಾದ್ರು ನೋಡಬೇಕು ಅಂದರೆ ಜೋಗಿ ಸಿನಿಮಾದಲ್ಲೇ ನೋಡಬೇಕು. ಇವತ್ತಿನ ತಾಯಿರೆಲ್ಲ ಮಾಡ್ರನ್ ಆಗ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ಗಳಿದೆ, ಇನ್ಸ್ಟಾ ರೀಲ್ ಮಾಡ್ತಿದ್ದಾರೆ, ಇನ್ನೊಂದು ನಡೀತಾ ಇದೆ. ಆದರೆ ಅವಾಗೊಂದು ಮುಗ್ಧತೆ ಇತ್ತು ಎಲ್ಲ ತಾಯಂದಿರಲ್ಲೂ, ಅದು ಜೋಗಿಲಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹೇಳೋರು.